ಹಾಯ್, ನಾನು DSS ಟಾಕ್ಸ್ ಅಟ್ ಕನ್ನಡ ಚಾನಲ್ನ ದರ್ಶನ್ ಮಾತಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ ಅಂತ ಹೇಳ್ತಾ, ಇವತ್ತು ನನ್ನ ಆಫೀಸು ಲೀವ್ ಇರೋ ಕಾರಣ ನಾನು ಎಲ್ಲಾದರೂ ಆಚೆ ಹೋಗಿ ಊಟ ಮಾಡಿಕೊಂಡು ಸುತ್ತಾಡ್ಕೊಂಡು ಬರೋಣ ಅಂತ ಅನ್ಕೊತಾ ಇದ್ದೆ. ಆವಾಗ ನನ್ನ ಮೈಂಡ್ಗೆ ಮೊದಲು ಬಂದಿದ್ದೆ ಹೋಟೆಲ್ ನ್ಯೂ ಕರಾವಳಿ. ನಾನು ತುಂಬ ಇಷ್ಟಪಟ್ಟು ಹೋಗಿ ಊಟ ಮಾಡೋವಂಥ ಹೋಟೆಲ್ಲು ಇದು. ಇದರಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ಮೀನೂಟ ತುಂಬ ಸ್ಪೆಷಲ್ಲು. ನಾನು ಯಾವಾಗಲೂ ಈ ಹೋಟ್ಲಿಗೆ ಹೋದಾಗ ಮೀನೂಟನೇ ತೊಗೊತೀನಿ. ಯಾಕಂತಂದರೆ ನಾವು ಚಿಕ್ಕಮಂಗ್ಳೂರವ್ರು ಆಗಿರೋ ಕಾರಣ ಮೀನೂಟ ಅಂದರೆ ನಮಗೆ ತುಂಬ ಸ್ಪೆಷಲ್. ಆ ಹೋಟ್ಲು ಎಲ್ಲಿದೆ, ಎಕ್ಸಾಕ್ಟಾಗಿ ಎಲ್ಲಿದೆ ಅಂತಲೂ ತೋರಿಸ್ತೀನಿ ಬನ್ನಿ. ನಾನಿವಾಗ ಹೋಗ್ತಾ ಇರೋದು ಬನ್ನೇರುಘಟ್ಟ ಮತ್ತು ಜಿಗಣಿ ರೋಡು. ನಾನಿವಾಗ ಕರೆಕ್ಟಾಗಿ ಜಿಗಣಿಯ APC ಸರ್ಕಲಲ್ಲಿದ್ದೀನಿ. ಈ APC ಸರ್ಕಲ್ಲಿಂದ ರೈಟ್ ಈ ಸಿಗ್ನಲಿಂದ ರೈಟ್ ತಗೊಂಡ್ರೆ ಡೈರೆಕ್ಟು ನಾವು ಆನೇಕಲ್ಗೆ ಹೋಗ್ತೀವಿ. ಈ ಸಿಗ್ನಲಿಂದ ಲೆಫ್ಟ್ ತಗೊಂಡ್ರೆ ನಾವು ಮತ್ತೆ ಬನ್ನೇರುಘಟ್ಟಕ್ಕೆ ಹೋಗ್ತೀವಿ. ಈಗ ನಾವು ಸ್ಟ್ರೈಟ್ ಹೋಗ್ತಾ ಇರೋದು ಇದು ಬೊಮ್ಮಸಂದ್ರ ರೋಡು. ಜಿಗಣಿಯಿಂದ ಬೊಮ್ಮಸಂದ್ರಗೆ ಹೋಗೋ ರೋಡಲ್ಲಿ ಇಲ್ಲಿ ಲೆಫ್ಟಲ್ಲಿ ಜಾಕಿ ಶೋರೂಮ್ ಪಕ್ಕದಲ್ಲಿ ಲೆಫ್ಟಲ್ಲಿ ಬರೋದೇ ಹೋಟೆಲ್ ನ್ಯೂ ಕರಾವಳಿ. ಹೋಟೆಲ್ ನೋಡ್ತಾ ಇದ್ರೇ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ನೋಡಿ, ದೇವರು ಬ್ರಹ್ಮಲಿಂಗೇಶ್ವರ ಫೋಟೋ ಇಟ್ಟಿದ್ದಾರೆ, ಕರಾವಳಿ ಶೈಲಿಯ ಫೋಟೋಗಳನ್ನೆಲ್ಲನೂ ಹಾಕಿದ್ದಾರೆ. ಮೆನು ನೋಡಿ ಯಾವ ಥರ ಕೊಟ್ಟಿದ್ದಾರೆ. ಸಖತ್ತಾಗಿದೆ, ನೋಡೋಕ್ಕೆ ಒಂಥರ ಕಣ್ಣಿಗೆ ಅದ್ಭುತ ಅನಿಸುತ್ತೆ. ಇನ್ನು ಆರ್ಡ್ರ್ ಮಾಡಿ ತಿಂತಾಯಿದ್ರೆ ಸಖತ್ ಅನಿಸುತ್ತೆ. ನೋಡಿ, ಫಸ್ಟು ರಸಮ್ ಕೊಟ್ಟಿದ್ದಾರೆ. ಈ ರಸಮ್ನ ಕುಡಿದು ಆಮೇಲೆ ಮೀನು ಊಟನ ಆರ್ಡ್ರ್ ಮಾಡಿ ಮೀನು ಊಟನ ಟೇಸ್ಟ್ ಮಾಡಬೇಕು ಅಂತ ಕೂತ್ಕೊಂಡು ಬಾಯ್ಲ್ಡ್ ರೈಸ್ನ ಫಸ್ಟು ಬಡಿಸ್ಕೊಂಡೆ ತಟ್ಟೆಗೆ. ಆಮೇಲೆ ನಂತರ ನಾನು ಟೇಸ್ಟ್ ಮಾಡಿದ್ದೆ ಫಸ್ಟು ನೀರು ದೋಸೆನ ಒಂದು ಚೂರು ಮೀನು ಸಾಂಬಾರಲ್ಲಿ ಡಿಪ್ ಮಾಡಿಕೊಂಡು ಬಾಯಿಗೆ ಹಾಕ್ಕೊಂಡೆ. ಗುರು, ಸ್ವರ್ಗ ಎಲ್ಲಿದೆ ಅಂತ ಹೇಳಿದ್ರೆ ನಾವು ಮಾಂಸ ಪ್ರಿಯರು ನಾನ್ ವೆಜ್ ಹೋಟ್ಲಲ್ಲಿದೆ ಅಂತ ಹೇಳ್ಬೋದು. ನೋಡಿ, ಇದು ನಮ್ಮ ಸ್ಲೋಗನ್ ಆಗಿಬಿಟ್ಟಿದೆ ನಾನ್ ವೆಜ್ ತಿನ್ನೋರ್ದು. ನೋಡಿ, ಫಿಶ್ ತವಾ ಫ್ರೈ ಟೇಸ್ಟ್ ಮಾಡಿದೆ, ಸಕ್ಕತ್ತಾಗಿತ್ತು ಗುರು. ಆ ಮೀನು ತವಾ ಫ್ರೈ ಟೇಸ್ಟು ಸ್ವರ್ಗಕ್ಕಿಂತ ಏನು ಕಮ್ಮಿ ಇಲ್ಲ ಅಂತ ಅನಿಸ್ಬಿಡ್ತು. ಸ್ವರ್ಗಕ್ಕೆ ಒಂದೇ ಒಂದು ಗೇಣು ಅಂತ ಅನಿಸ್ಬಿಡ್ತು. ಬಾಯ್ಲ್ಡ್ ರೈಸ್ಗೆ ಫಿಶ್ ಸಾಂಬಾರು ಹಾಕ್ಕೊಂಡು ತಿಂದೆ. ನೋಡಿ, ಏನು ಗುರು, ಎಲ್ಲೆಲ್ಲಿ ಇಟ್ಟಿದೆಯಾ ಸ್ವರ್ಗ ಅಂತಂದರೆ ಮೀನು ಸಾಂಬಾರಲ್ಲಿ ಇಟ್ಟಿದೆಯಲ್ಲ ಗುರು ಸ್ವರ್ಗ ಅಂತ ಅನ್ನಿಸ್ತು ನನಗೆ. ಆಮೇಲೆ ಎಗ್ ರೈಸ್ ಕೂಡ ಆರ್ಡ್ರ್ ಮಾಡಿದ್ದೆ. ಎಗ್ ರೈಸು ಸಕ್ಕತ್ತಾಗಿತ್ತು. ಇಲ್ಲಿ ಎಗ್ ರೈಸೇ ಬೇರೆ ಥರ ಟೇಸ್ಟ್ ಕೊಡ್ತಾಯಿತ್ತು, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡ್ತಾಯಿತ್ತು ನನಗೆ. ಸೂಪರಾಗಿತ್ತು. ಅದನ್ನೆಲ್ಲ ಊಟ ಮಾಡಿ ಆಚೆ ಬಂದು ಹೋಟೆಲ್ದು ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ. ಯೂಟ್ಯೂಬಲ್ಲಿ ಬರ್ತೀರಾ ಅಂತ ಹೇಳಿದ ಕೂಡಲೇ ಅಣ್ಣ ಫುಲ್ಲು ಫೋಸ್ ಕೊಟ್ಕೊಂಡು ನೋಡ್ತಾಯಿದ್ರು. ನೋಡಿ, ಇದು ಹೋಟೆಲ್ಲು ಕರೆಕ್ಟಾಗಿ ಜಿಗಣಿ APC ಸರ್ಕಲಿಂದ ಬೊಮ್ಮಸಂದ್ರ ಹೋಗೋ ರೋಡಲ್ಲಿ ಬರುತ್ತೆ. ಇದನ್ನು ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಹೊರಟ್ವಿ. ಇದು ಶಾರ್ಟ್ಕಟ್ ರೋಡ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ದೇವಸ್ಥಾನ ಇದೆ. ಇದು ನಮ್ಮ ಮನೆಗೆ ಹೋಗೋ ಶಾರ್ಟ್ಕಟ್ ರೋಡು. ಇಲ್ಲಿ ನಾವು ಯಾವಾಗಲಾದರೂ ಹೋಗಬೇಕು ಅಂತ ಅನಿಸಿದ್ರೆ ಈ ರೋಡಲ್ಲಿ ನಾವು ಹೋಗ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಶಿಲೆಗಳಿದೆ, ಅರಳಿಕಟ್ಟೆ ಇದೆ. ಇಲ್ಲೇ ಹಿಂಗೆ ಪ್ಯಾನ್ ಮಾಡಿದ್ರೆ ನೋಡಿ ಕೆರೆ ಇದೆ, ತುಂಬ ದೊಡ್ಡ ಕೆರೆ ಇದು. ಈ ಗಿಡಗಳು ಆದಷ್ಟು ಕೆರೆನೇ ಪೂರ್ತಿ ಆವರಿಸ್ಕೊತಾ ಇದೆ. ನಾನು ಆವಾಗ ನೋಡಿದಾಗ ಸ್ವಲ್ಪ ಚಿಕ್ಕದಿತ್ತು, ಅಂದರೆ ಕಮ್ಮಿ ಇದ್ವು. ಈಗ ನೋಡಿ, ಇಡೀ ಪೂರ್ತಿ ಕೆರೆನೇ ಆವರಿಸ್ಕೊತಾ ಇದೆ. ಇದು ಮೋಸ್ಟ್ಲಿ ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಪೂರ್ತಿ ಫುಲ್ ಕೆರೆನೇ ಆ ಗಿಡಗಳಿಂದ ತುಂಬಿರುತ್ತೆ ಅಂತ ಹೇಳ್ತಾ. ಇವತ್ತು ನಾವು ನಾನ್ ವೆಜ್ ತಿಂದಿರೋ ಕಾರಣ ಈ ದೇವಸ್ಥಾನದೊಳಗಡೆ ಹೋಗಲಿಲ್ಲ. ಹಾಗಾಗಿ ಆಚೆ ಕಡೆಯಿಂದನೇ ನೋಡಿಕೊಂಡು ವಾಪಸ್ ಬಂದ್ವಿ. ಆಮೇಲೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಹಂಗೆ ಲೆಫ್ಟಲ್ಲಿ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಅಂದರೆ ಇವಾಗ ಟೈಮು 1:30-2 ಗಂಟೆ ಆಗಿದೆ. ಆದರೂ ಕೂಡ ನೋಡಿ ಹೆಂಗಿದೆ, ಒಳ್ಳೆ ಬೆಳಗ್ಗೆ ರೀತಿ ಇದೆ, ಬೆಳಗ್ಗಿನ ಜಾವದ ರೀತಿ ಇದೆ. ನೋಡಿ, ಮಂಜು ಆ ನೀರ ಮೇಲೆ ಬೀಳ್ತಾ ಇದೆ. ಇವಾಗ 1:30-2 ಗಂಟೆಲೂ ಕೂಡ ಆ ಮಂಜು ನೀರ ಮೇಲೆ ಬೀಳ್ತಿದೆ. ನೋಡಿ, ಈ ಸೈಡ್ ಲೆಫ್ಟ್ ಸೈಡ್ ನೋಡಿ, ನೀರೊಳಗಡೆ ಆ ಮರಗಳು, ಎಲೆನೇ ಇಲ್ಲದೆ ಇರೋ ಮರಗಳು ಬೆಳೆದು ನಿಂತಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂದರೆ ಎಲ್ಲೋ ಯಾವುದೋ ಬೇರೆ ಊರಿಗೆ ಹೋಗಿದ್ದೀವಿ ಅನ್ನೋ ಫೀಲ್ ಕೊಡ್ತಾ ಇದೆ. ಈ ಲೋಟಸ್ ಗಿಡಗಳು ನೋಡಿ, ಅಲ್ಲಿ ಕೆರೆಯಲ್ಲಿ ಲೋಟಸ್ ಗಿಡಗಳು ಬೆಳೆದಿದೆ.
ಸಖತ್ತಾಗಿ ಕಾಣಿಸ್ತಾ ಇದೆ. ನನಗಂತೂ ಒಳ್ಳೆ ಫೀಲ್ ಕೊಡ್ತಾ ಇದೆ ಗುರು. ಆ ಊಟ ಮಾಡಿ ಬಂದಿದ್ದಕ್ಕೂ ಈ ನೇಚರ್ ನೋಡ್ತಾ ಇರೋದಕ್ಕೂ ನಂಗೆ ಒಳ್ಳೆ ಹಳ್ಳಿ ಫೀಲ್ ಕೊಡ್ತಾ ಇದೆ ನನಗೆ. ಹಂಗೆ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಇಲ್ಲಿ ಚೆಂಡು ಹೂವಿನ ತೋಟಗಳು, ಚೆಂಡು ಹೂವು ಎಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ ಅಂತ ಅಂದರೆ ನೋಡೋಕ್ಕೆ ಕಣ್ಣಿಗೆ ಹಬ್ಬ ಅನ್ನಿಸ್ತಾ ಇದೆ. ಸೊ ಓಕೆ, ಇವತ್ತಿನ ಲಾಗ್ಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮನೆ ಬಂತು, ಚೆನ್ನಾಗಿ ಊಟ ಮಾಡಿದ್ದೀವಿ, ಹೇಗೋ ಹೋಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಅಷ್ಟೇ ಸಾಕು ಅನಿಸ್ಬಿಟ್ಟಿದೆ. ಸೊ ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಲಾಗ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಮನಸ್ಸು ಇದ್ದರೆ ಇಲ್ಲಿ ಮಾರ್ಗ ನೂರಿದೆ, ಸಾಧ್ಯವಿಲ್ಲ ಅನ್ನೋ ಮಾತು ನಮಗೆ ಇನ್ನೂ ಗೊತ್ತೇ ಇಲ್ಲ. ಸವಾಲಿದ್ದರೆ ಅಲ್ಲೇ ಗೆಲ್ಲೋ ಥ್ರಿಲ್ ಇದೆ, ಒಮ್ಮೆ ಹೆಜ್ಜೆ ಇಟ್ಟ ಮೇಲೆ ಹಿಂದೆ ಹೋಗೋ ಮಾತೇ ಇಲ್ಲ. ನೆರವು ನೀಡಬೇಕು ನಮಗೆ ಸಾಧ್ಯವಾದರೆ, ನೋವನೆಂದು ನೀಡಬಾರದು. ಸ್ನೇಹ ಪ್ರೀತಿ ಗಳಿಸಬೇಕು ಇಷ್ಟವಾದರೆ, ದ್ವೇಷದಿಂದ ಏನೂ ಆಗದು.